ರೀತಿ ವರ್ಕ್ ಮಾಡುತ್ತೆ ಅಂತ ಆಲ್ರೆಡಿ 2 ಮೈಕಿಂದ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಬೋಯಾ ಮೈಕ್ನ ತಗೊಂಡು ನಾನು ಚೆಕ್ ಮಾಡಿದ್ದೀನಿ. ಬಟ್ ನಿಮ್ಗೂ ಒಂದ್ಸರಿ ಯಾವ ರೀತಿ ಇದೆ ಅನ್ನೋದನ್ನ ಒಂದು ಜೆನ್ಯೂನ್ ರಿವ್ಯೂವನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ನಂತರ ಯಾರೇ ಬಿಗ್ನರ್ಸ್ ಇದ್ರು ಕೂಡ ಯೂಟ್ಯೂಬಲ್ಲಿ ಈ ಮೈಕ್ ತಗೋಬೇಕಾ ಬೇಡವಾ, ಈ ಬೋಯಾ ಮೈಕ್ ಯೂಸ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಇವತ್ತು ಯಾವ ಥರ ಇರುತ್ತೆ ಅಂತ. ಒಟ್ಟಿನಲ್ಲಿ ನಾನು ಜೆನ್ಯೂನ್ ರೀಸನ್. ಹಲೋ, ನಮಸ್ತೆ ಎಲ್ಲರಿಗೂ. ಸೊ ಇವತ್ತು ಟಾಪಿಕ್ ಬಂದುಬಿಟ್ಟು ನಾನು ಮೈಕ್ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಯೂಟ್ಯೂಬ್ಗೋಸ್ಕರ ಮೈಕ್ ತೊಗೊಂಡ್ರೆ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನು ಇವತ್ತು ಟಾಪಿಕಾಗಿ ತೊಗೊಂಡು ಮಾತಾಡ್ತಾ ಇದ್ದೀನಿ. ಸೊ ಏನಿಲ್ಲ, ನಾನು ಯೂಟ್ಯೂಬ್ಗೋಸ್ಕರನೇ ಅಂತ ಒಂದು ಮೈಕ್ ಪರ್ಚೇಸ್ ಮಾಡಿದೆ ಫ್ಲಿಪ್ಕಾರ್ಟಲ್ಲಿ, ಓಕೆನಾ. ಸೊ ಆ ಮೈಕ್ ಹೆಸರು ಬಂದುಬಿಟ್ಟು ಬೋಯಾ M1 ಅಂತ ಹೇಳ್ಬಿಟ್ಟು ಬೋಯಾ M1. ಇದಕ್ಕಿಂತ ಮುಂಚೆ ನಾನು ಬೇರೆ ಮೈಕ್ಗಳನ್ನ ತೊಗೊಂಡಿದ್ದೆ, ಮ್ಯಾಕ್ ಅಂತ ಹೇಳ್ಬಿಟ್ಟು. ಸೊ ಆ ಮ್ಯಾಕನ್ನು ಅಂದರೆ ನಾವು ಅದೇ ಥರ ಮಾತಾಡಿದ್ರೆ ವಿತೌಟ್ ಮೈಕ್ ಮಾತಾಡ್ತೀವಿ ಅಂತಂದರೆ ಅದು ಸ್ವಲ್ಪ ಏನಾದರೂ ವೈಬ್ರೇಟ್ ಆಗುತ್ತೆ ವಾಯ್ಸು, ಅದು ಚೆನ್ನಾಗಿ ಕಾಣೋದಿಲ್ಲ, ಅದು ಚೆನ್ನಾಗಿ ಕೇಳಿಸೋದು ಇಲ್ಲ ಅಂತ ಹೇಳ್ಬಿಟ್ಟು ನಾನು ಮೈಕ್ನ ಪರ್ಚೇಸ್ ಮಾಡಿದೆ. ಇದಕ್ಕಿಂತ ಮುಂಚೆ ಮ್ಯಾಕ್ ಅನ್ನೋದ್ರಲ್ಲಿ ತೊಗೊಂಡಿದ್ದೆ. ಮ್ಯಾಕಲ್ಲಿ ಫಸ್ಟು ಮೈಕ್ ಬಂದಾಗ ಡ್ಯೂಯಲ್ ಇರೋದು ತೊಗೊಂಡಿದ್ದು. ಫಸ್ಟ್ ಆ ಮೈಕ್ ಬಂದಾಗ 1 ಮೈಕ್ ಅದರಲ್ಲಿ ವರ್ಕ್ ಮಾಡ್ತಾಯಿತ್ತು, ಇನ್ನೊಂದು ಮೈಕ್ ಅದರಲ್ಲಿ ವರ್ಕ್ ಮಾಡ್ತಾ ಇರಲಿಲ್ಲ. ನಾನೇನು ಮಾಡಿದೆ, ಅದನ್ನು ರೀಪ್ಲೇಸ್ಗೆ ಅಂತ ಕೊಟ್ಟೆ. ಅದು ಅರೌಂಡ್ 800ಗೆ ತೊಗೊಂಡಿದ್ದು. ಮತ್ತು ಅದನ್ನು ರೀಪ್ಲೇಸ್ಗೆ ಅಂತ ಕೊಟ್ಟೆ. ರೀಪ್ಲೇಸ್ ಕೊಟ್ಟಾಗ ಏನಾಯಿತು, ಬಂತು ಒಂದು 2-3 ಡೇಸ್ ಬಿಟ್ಕೊಂಡು ಬಂತು ರೀಪ್ಲೇಸಲ್ಲಿ. ಅದು ಬಂದಿದ್ದಾದಮೇಲೆ 2 ಮೈಕು ಸಿಕ್ತು. ಆದರೆ 2 ಮೈಕು ಕೂಡ ವರ್ಕು ಆಗ್ತಾಯಿತ್ತು. ವರ್ಕ್ ಆದಮೇಲೆ ಅದು ವೈಬ್ರೇಟ್ ಆಗ್ತಾಯಿತ್ತು. ಮೈಕ್ ಸರಿಯಾಗಿ ಕೆಲಸ ಮಾಡ್ತಾಯಿದ್ರು ಕೂಡ ವಾಯ್ಸ್ ಎಲ್ಲ ವೈಬ್ರೇಟ್ ಆಗ್ತಾಯಿತ್ತು, ಒಂಥರ ಎಕೋ ಸೌಂಡ್ ಬಂದಂಗೆ ಇರ್ತಾಯಿತ್ತು. ಸೊ ನಾನು ಮತ್ತೆ ಅದನ್ನು ರಿಟರ್ನ್ ಕೊಟ್ಟು ನನ್ನ ಅಮೌಂಟ್ ನನಗೆ ವಾಪಸ್ ಕೊಟ್ಟರು. ಸೊ ಅದಾದ ನಂತರ ನಾನೇನು ಮಾಡಿದೆ, ಇದು 1000 ಸಮಥಿಂಗ್, ನಾನು ಅದು ಎಕ್ಸಾಕ್ಟ್ ಪ್ರೈಸ್ ನೋಡಲಿಲ್ಲ. ಸೊ ಅಲ್ಲಿ ಫ್ಲಿಪ್ಕಾರ್ಟಲ್ಲಿ ಇದ್ದಿದ್ದು 3000 ಏನೋ ಮೆನ್ಷನ್ ಮಾಡಿದ್ದಾರೆ. ಬಟ್ ನನಗೆ ಇದು ಸಿಕ್ಕಿದ್ದು 1000 ಚೇಂಜಲ್ಲಿ ಸಿಕ್ತು. ಸೊ ಇದನ್ನು ನಾನು ಪರ್ಚೇಸ್ ಮಾಡಿದೆ. ನೋಡೋಣ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ. ಆಲ್ರೆಡಿ 2 ಮೈಕಿಂದ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಬೋಯಾ ಮೈಕ್ನ ತಗೊಂಡು ನಾನು ಚೆಕ್ ಮಾಡಿದ್ದೀನಿ. ಬಟ್ ನಿಮ್ಗೂ ಒಂದ್ಸರಿ ಯಾವ ರೀತಿ ಇದೆ ಅನ್ನೋದನ್ನ ಒಂದು ಜೆನ್ಯೂನ್ ರಿವ್ಯೂವನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ನಂತರ ಯಾರೇ ಬಿಗ್ನರ್ಸ್ ಇದ್ರು ಕೂಡ ಯೂಟ್ಯೂಬಲ್ಲಿ ಈ ಮೈಕ್ ತಗೋಬೇಕಾ ಬೇಡವಾ, ಈ ಬೋಯಾ ಮೈಕ್ ಯೂಸ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಇವತ್ತು ಯಾವ ಥರ ಇರುತ್ತೆ ಅಂತ. ಒಟ್ಟಿನಲ್ಲಿ ನಾನು ಜೆನ್ಯೂನ್ ರೀಸನ್ನ ಹೇಳಕೊಟ್ಟಿದ್ದೀನಿ. ಸೊ ಇದರಲ್ಲಿ ಬಂದುಬಿಟ್ಟು ನಮಗೆ ನೋಡಿ, ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ಸೊ ಇವೆಲ್ಲ ಆಲ್ರೆಡಿ ನಾನು ಓಪನ್ ಮಾಡಿಟ್ಟಿದ್ದೀನಿ, ಕಟ್ ಮಾಡಿಟ್ಟಿದ್ದೆ. ಸೊ ನಮಗಿದು ವಾರಂಟಿ ಕಾರ್ಡ್ ಅಂತ ಒಂದು ಸಿಗುತ್ತೆ ನಮಗಿದು. ಆಮೇಲೆ ಯೂಸಸ್ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಬುಕ್ಲೆಟ್ ಥರ ನಮಗೆ ಚಿಕ್ಕದಾಗಿ ಕೊಟ್ಟಿರ್ತಾರೆ, ಹೆಂಗೆ ಯೂಸ್ ಮಾಡಬೇಕು ಏನು ಅನ್ನೋದನ್ನು ಕೊಟ್ಟಿರ್ತಾರೆ. ಸೊ ಅದ್ರ ನಂತರ ನನಗೆ ಇವಾಗ ನಾನು ಆಲ್ರೆಡಿ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ಮೈಕ್ನ ಸೆಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಇದು ಯಾವ ಥರ ಬಂದಿತ್ತು ಅಂದರೆ ನೋಡಿ, ಈ ಬಡ್ಡು ಸಪ್ರೇಟಾಗಿ ಕವರಲ್ಲಿ ಬಂದಿತ್ತು. ಈ ಬಡ್ ಸಪ್ರೇಟಾಗಿ ಕವರಲ್ಲಿ ಬಂದಿತ್ತು. ಸೊ ಇದು ಸಪ್ರೇಟಾಗಿ ಬಂದಿತ್ತು. ಆಮೇಲೆ ಈ ಕ್ಲಿಪ್ಪು ಇದಕ್ಕೆ ಹಾಕಿದ್ದೀನಲ್ಲ ಕ್ಲಿಪ್ಪು, ಇದು ಸಪ್ರೇಟಾಗಿ ಬಂದಿತ್ತು. ಸೊ ಇದು ಒಂದು ಕವರಲ್ಲಿ ಬಂದಿತ್ತು. ಆಮೇಲೆ ಇದೊಂದು ಬಂದಿತ್ತು. ಸೊ ಇದೊಂದು ಕವರಲ್ಲಿ ಬಂದಿತ್ತು. ಆಮೇಲೆ ಇದೆಲ್ಲ ಸೇರಿ ಒಂದು ಕವರಲ್ಲಿ ಬಂದಿತ್ತು. ಆಮೇಲೆ ಒಂದು ಸೆಲ್ ಬಂದಿತ್ತು ನೋಡಿ, ಇದಕ್ಕೆ ಹಾಕಿದ್ದೀನಲ್ಲ ನಾನು, ಇವಾಗ ತೆಗಿಯೋಕೆ ಆಗ್ತಾ ಇಲ್ಲ. ಮಾಮೂಲಿ ನಾವು ಕೈಗೆ ವಾಚ್ ಎಲ್ಲ ಕಟ್ಕೊಂಡ್ರೆ ಒಂದು ದೊಡ್ಡದು ಸೆಲ್ನ ಯೂಸ್ ಮಾಡ್ತೀವಲ್ಲ, ಸೊ ಆ ಥರದ್ದು ಒಂದು ಇದೆ ಇದರಲ್ಲಿ. ಸೊ ನಾವು ಅಕಸ್ಮಾತ್ ಏನಾದರೂ ಸೆಲ್ ಡಮ್ ಆಯಿತು ಅಂತಂದರೆ ನಾವು ಅದನ್ನು ಮತ್ತೆ ರೀಪ್ಲೇಸ್ ಮಾಡ್ಕೋಬೋದು, ಬೇರೆದೇನ ತೊಗೊಂಡು ಬಂದು ಹಾಕ್ಕೋಬೋದು. ಸೊ ಇದನ್ನು ಹಿಂಗೆ ಕ್ಲೋಸ್ ಮಾಡಿಬಿಟ್ಟು ಇಲ್ಲ, ಆಲ್ರೆಡಿ ಆಫ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಕ್ಯಾಮ್ರಾ ಅಂತ ಹೇಳ್ಬಿಟ್ಟು ಆಫ್ ಅಂತ ಕೊಟ್ಟಿರ್ತಾರೆ. ನಾವು ಫೋನ್ ಕನೆಕ್ಟ್ ಮಾಡಿದ ಮೇಲೆ
ಆನಲ್ಲಿ ಇಟ್ಕೋಬೇಕು. ಫೋನ್ ಕನೆಕ್ಟ್ ಮಾಡಿದ್ರೆ ಅದು ಆನಲ್ಲಿ ಇಟ್ಕೋಬೇಕು. ಸೊ ನಾನು ನೋಡಿ ಬಡ್ನ ಹಾಕ್ತಾಯಿದ್ದೀನಿ, ಈ ಬಡ್ನ ಹಾಕ್ತಾಯಿದ್ದೀನಿ. ಆಮೇಲೆ ಈ ಕ್ಲಿಪ್ಪು ಇಲ್ಲಿ ಕನೆಕ್ಟ್ ಮಾಡಬೇಕು, ಇಲ್ಲಿ ಪ್ರೆಸ್ ಮಾಡಿದ್ರೆ ಅದು ಒಳಗಡೆ ಹೋಗುತ್ತೆ. ಓಕೆನಾ? ಇದು ಏನಕ್ಕೆ ಯೂಸ್ ಆಗುತ್ತೆ ಅಪ್ಪ ಅಂತಂದರೆ, ನಾವು ಅಕಸ್ಮಾತ್ ವಿಡಿಯೋನ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇದ್ರೆ, ಯಾವುದಾದ್ರೂ DSLR ಕ್ಯಾಮ್ರಾ ಇರುತ್ತಲ್ವ, ಅದರಲ್ಲಿ ಯೂಸ್ ಮಾಡ್ತಾ ಇದ್ರೆ ಈ ಕನೆಕ್ಟರ್ ನಮಗೆ ಯೂಸ್ ಆಗುತ್ತೆ. ಬಟ್ ನಾನು ಕ್ಯಾಮ್ರಾ ಏನು ಯೂಸ್ ಮಾಡ್ತಾ ಇಲ್ಲ, ಮೊಬೈಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಮೇಜರ್ ಇಶ್ಯೂ ಏನಂದರೆ ಇದರಲ್ಲಿ ನಮಗೆ ಇವಾಗ ಇದಕ್ಕಿಂತ ಮೊದಲು ಯಾವ ಥರ ಬರ್ತಾಯಿತ್ತು, ಫೋನ್ಸ್ಗೆ ದೊಡ್ಡದು ಈ ಥರ ಹೆಡ್ಸೆಟ್ ಹಾಕ್ಕೊಳ್ಳೋದಕ್ಕೆ ಅಥವಾ ಇಯರ್ ಫೋನ್ಸ್ ಎಲ್ಲ ಯೂಸ್ ಮಾಡೋದಕ್ಕೆ ಈ ಥರ ದೊಡ್ಡ ಪಿನ್ ಬರ್ತಾ ಇತ್ತಲ್ವ, ದೊಡ್ಡ ಪಿನ್ಗೆ ಸ್ಪೇಸ್ ಕೂಡ ಕೊಟ್ಟಿರ್ತಾಯಿದ್ರು, ಹೋಲ್ ಕೊಟ್ಟಿರ್ತಾಯಿದ್ರು. ಬಟ್ ನಂದು ಹಳೆ ಫೋನಲ್ಲಿ ರಿಯಲ್ಮಿ ಇತ್ತು, ಹಳೆ ಫೋನ್ ಅದು ಸ್ವಲ್ಪ ಕೆಲಸ ಮಾಡಲ್ಲ ಅಂತೇಳಿ ನ್ಯೂ ಫೋನ್ ತೊಗೊಂಡಿದ್ದೀನಿ. ಸೊ ಈ ಫೋನ್ ಈ ಕನೆಕ್ಟ್ ಮಾಡೋದು ಪಿನ್ನು ಹಳೆ ಫೋನ್ಗೆ ಯೂಸ್ ಆಗುತ್ತೆ. ಅಂದರೆ ಹಳೆ ಫೋನ್ಸು ಯಾರ್ಯಾರ್ದು ಇದೆಯೋ ಅದೆಲ್ಲ ಈ ಪಿನ್ಗೆ ಕನೆಕ್ಟ್ ಮಾಡ್ಬೋದು. ಬಟ್ ರೀಸೆಂಟಾಗಿ ತೊಗೊಳ್ತಾ ಇರೋದು ಫೋನುಗಳಂದ್ರೆ, ಈಗ ನನ್ನ ಹತ್ರ ವಿವೋ ಇದೆ, ಓಕೆನಾ, ವಿವೋ 29 Pro ನನ್ನ ಹತ್ರ ಇರೋದು ಮೊಬೈಲು. ಅದಕ್ಕೆ ಈ ಪಿನ್ ಯೂಸ್ ಆಗಲ್ಲ. ಅದರಲ್ಲಿ ಸಿ ಪಿನ್ ಕೊಟ್ಟಿದ್ದಾರೆ, ಫ್ಲ್ಯಾಟ್ ಪಿನ್ ಕೊಟ್ಟಿದ್ದಾರೆ. ಸೊ ಈ ಪಿನ್ನು ನಮಗೆ ಅಂದರೆ ತಿಳ್ಕೊಳ್ಳಿ ಫಸ್ಟು, ಈ ಪಿನ್ನು ನಮ್ಮ ವಿವೋಗೆ ಯೂಸ್ ಆಗಲ್ಲ ಹೊಸದಾಗಿ ಬಂದಿರೋ ಫೋನುಗಳಲ್ಲಿ. ನಾವು ಇದನ್ನ ಯಾವ ರೀತಿ ಯೂಸ್ ಮಾಡಬೇಕಂದ್ರೆ, ಆಲ್ರೆಡಿ ನಾನೊಂದು ಕನೆಕ್ಟರ್ ತೊಗೊಂಡಿದ್ದೀನಿ, ಕನೆಕ್ಟರ್. ಸೊ ಇದಿಲ್ಲದೆ ನಾವು ವಿವೋಗೆ ಈ ಪಿನ್ನ ಹಾಕೋಕ್ಕಾಗಲ್ಲ. ಸೊ ಇದನ್ನು ತಗೊಂಡು ಇದು ಆಲ್ರೆಡಿ ಇಲ್ಲಿ ಕನೆಕ್ಟ್ ಮಾಡಿ ನೋಡಿ, ಹಿಂಗೆ ಕನೆಕ್ಟ್ ಮಾಡಿಕೊಂಡು ಇದು ಸಿ ಪಿನ್ನೇ ಇದೆ ಅಲ್ವಾ, ಇದು ಸಿ ಪಿನ್ ಇದೆ ತಾನೆ, ಈ ಸಿ ಪಿನ್ನ ಮೊಬೈಲ್ಗೆ ಕನೆಕ್ಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ, ಈಸಿಯಾಗಿ ಇದನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲಿಗೆ ನೋಡಿ ಈಗಲೇ ಕನೆಕ್ಟ್ ಮಾಡಿ ತೋರಿಸ್ತೀನಿ, ಜಸ್ಟ್ ಮಿನಿಟ್. ನೋಡಿ ಇಲ್ಲಿ ಕ್ಯಾಮ್ರಾ ಅಂತ ಹೇಳಿದ್ನಲ್ಲ, ಇಲ್ಲಿ ಆಫ್ ಅಂತ ಕೊಟ್ಟಿದ್ದಾರಲ್ವ, ಈ ಆಫ್ನ ನೀವು ಆನಲ್ಲಿ ಇಟ್ಕೋಬೇಕು, ಡೌನ್ಗಿರುತ್ತೆ, ಮೇಲೆ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಈಗ ನಾನು ಮೈಕಿಂದನೇ ಮಾತಾಡ್ತಾ ಇರೋದು. ಈ ಮೈಕ್ನ ನಾನು ಆಲ್ರೆಡಿ ಫಸ್ಟ್ ನೆನ್ನೆ ತಾನೇ ಬಂತು, ಇದು ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಅನ್ಬಾಕ್ಸ್ ಎಲ್ಲ ಮಾಡಿಬಿಟ್ಟೆ ನಾನು. ಆದರೆ ಇದನ್ನು ಇದು ಓಪನ್ ಮಾಡಿ ಆಲ್ರೆಡಿ ಒಂದ್ಸರಿ ಚೆಕ್ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಅದು ದೊಡ್ಡ ಪಿನ್ ಇದೆ, ಕನೆಕ್ಟ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ. ಆಮೇಲೆ ನಾನು ಕನೆಕ್ಟರ್ನ ತೊಗೊಂಡೆ, ಸಿ ಪಿನ್ ಕನೆಕ್ಟರ್ನ ತೊಗೊಂಡು ಇದನ್ನೆತ್ತೆ ಅದಕ್ಕೆ ಕನೆಕ್ಟ್ ಮಾಡಿದೆ. ಸೊ ಇದು ಈಗ ಬೋಯಾ ಮೈಕ್ದು ಜೆನ್ಯೂನ್ ರಿವ್ಯೂ ಏನಪ್ಪ ಅಂತಂದರೆ, ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ವ, ಯೂಸ್ ಮಾಡಿರೋದಕ್ಕೆ ನಾನು ಜೆನ್ಯೂನಾಗಿ ರಿವ್ಯೂ ಕೊಡ್ತೀನಿ. ಯಾವುದೇ ವೈಬ್ರೇಷನ್ ಬರೋದಿಲ್ಲ, ಎಕೋ ಸೌಂಡ್ ಬರೋದಿಲ್ಲ, ಏನೂ ಇಲ್ಲ, ವಾಯ್ಸ್ ತುಂಬ ಕ್ಲೀನಾಗಿ ಕೇಳಿಸುತ್ತೆ. ನೀವು ಕೂಡ ಬೋಯಾ ಮೈಕ್ನ ತೊಗೋಬೋದು. ಈ ಥರ ಬ್ಯಾಗಲ್ಲಿ ಬರುತ್ತೆ, ನೀವು ಕೂಡ ಮೈಕ್ನ ತೊಗೊಳ್ಳಿ, ಇದು ತುಂಬ ಚೆನ್ನಾಗಿದೆ. ನನಗೆ ಆಫರಲ್ಲಿ ಸಿಕ್ತು, ಇದು 1000 ಚೇಂಜಲ್ಲಿ ಸಿಕ್ತು. ಅಂದರೆ 1000 ಚೇಂಜ್ ಅಂದರೆ ಕಡಿಮೆ ಇಲ್ಲ, 1000 ಮೇಲೇ ಸಿಕ್ತು. ಬಟ್ ಇದರಿಂದ ನನಗೊಂದು ಬೆನಿಫಿಟ್ ಸಿಕ್ತು ಫ್ಲಿಪ್ಕಾರ್ಟಲ್ಲಿ, ಓಕೆನಾ. ಏನು ಬೆನಿಫಿಟ್ ಅಪ್ಪ ಅಂತಂದರೆ, ಇದು ನಾನು ಬುಕ್ ಮಾಡಿ ಪರ್ಚೇಸ್ ಮಾಡಿ ಆರ್ಡ್ರ್ ಎಲ್ಲ ಕೊಟ್ಟ ಮೇಲೆ ನನಗೆ ಒಂದು ಗಿಫ್ಟ್ ಕಾರ್ಡ್ ಅಂತ ಬಂತು. ಸೊ ಗಿಫ್ಟ್ ಕಾರ್ಡ್ ಅಂತ ಬಂತು, ಅದು ಗಿಫ್ಟ್ ಕಾರ್ಡ್ ಅಂತೂ ನಂಗೆ ತುಂಬಾ ಯೂಸ್ಫುಲ್ ಆಗುವಂಥದ್ದು. ಸೊ ಯಾರೇ ಆಗಲಿ ಅಕಸ್ಮಾತು, ನಾನೇನು ನೀವು ತಗೊಳ್ಳಿ ಅಂತ ನಾನು ಫೋರ್ಸ್ ಮಾಡ್ತಾ ಇಲ್ಲ, ಯಾರಿಗೆ ಈ ಮೈಕ್ನ ತಗೋಬೇಕು ಅಂತ ಇಷ್ಟ ಇದೆಯೋ, ಸೊ ನಿಮಗೆ ಬೈಕ್ ರಿಯಲಿ ನೀಡ್ ಅಂತ ಅನ್ನಿಸ್ತಾ ಇದೆಯೋ, ಅವ್ರು ಹೋಗ್ಬಿಟ್ಟು ಈ ಮೈಕ್ನ ತೊಗೊಳ್ಳಿ. ಫ್ಲಿಪ್ಕಾರ್ಟಲ್ಲಿ ತುಂಬ ಜೆನ್ಯೂನ್ ಆಗಿ ರಿವ್ಯೂ ನಾನು ಮಾಡ್ತಾ ಇರೋದು, ತೊಗೊಳ್ಳಿ. ಅದರಿಂದ ಒಂದು ಗಿಫ್ಟ್ ಕಾರ್ಡ್ ಬಂದಿದೆ ಅಂತ ಹೇಳಿದ್ನಲ್ಲ, ಅದು ನನಗೆ ಗೊತ್ತಿಲ್ಲ ನಿಮಗೆ ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಗಿಫ್ಟ್ ಕಾರ್ಡ್ಸ್ ಅಂತೂ ಎಲ್ಲರಿಗೂ ಬರ್ತಾ ಇದೆ ಇವಾಗ. ಸೊ ನಿಮ್ಮ ಅದೃಷ್ಟ ಸರಿ ಇದ್ದು ನನಗೆ ಬಂದಿರೋ ಗಿಫ್ಟ್ ಕಾರ್ಡೇ ನಿಮಗೂ ಬಂದು, ಅಂದರೆ ಸ್ಕ್ರ್ಯಾಚ್ ಕಾರ್ಡ್ ಅಂತ ಬರುತ್ತಲ್ವ, ಸ್ಕ್ರ್ಯಾಚ್ ಮಾಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ಏನು ಬಂದಿದೆ ಅಂತ ಹೇಳ್ಬಿಟ್ಟು. ನನಗೆ ಬಂದಿರೋದೇ ನಿಮಗೂ ಬಂದರೆ ತುಂಬ ಸಂತೋಷ ಆಗುತ್ತೆ. ಎಸ್ಪೆಷಲಿ ಲೇಡೀಸ್ಗೆ ತುಂಬ ಯೂಸ್ ಆಗುತ್ತೆ. ಸೊ ನನಗೆ ಬಂದಿದ್ದು ಏನಪ್ಪ ಅಂತಂದರೆ ವಾವ್ ಪ್ರಾಡಕ್ಟ್ಸಿಂದು, ಇದರಿಂದ ನನಗೆ ಪ್ರಾಡಕ್ಟ್ಸ್ ತುಂಬ ಸಿಕ್ತು. ಅದು ಕಡಿಮೆ, ಜಾಸ್ತಿ ಅಮೌಂಟಲ್ಲಿ, ಅಂದರೆ ಜಾಸ್ತಿ ಅಮೌಂಟ್ ಇರೋದು ಕಡಿಮೆ ಪ್ರೈಸಿಗೆ ಕೊಟ್ಟು ಎಷ್ಟು ಪ್ರಾಡಕ್ಟ್ಸ್ನ ನಮಗೆ ಕೊಟ್ಟರು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ, ಅದು ಆಲ್ರೆಡಿ ಇನ್ನೂ ಬಂದಿಲ್ಲ, ಮೋಸ್ಟ್ಲಿ ನಾಳಿದ್ದು ಬರ್ಬೋದು ಅಥವಾ ಇವತ್ತು ನೈಟ್ ಒಳಗಾಗಿ ಬರ್ಬೋದೇನೋ. ನಾನು ಅದು ಬಂದ ಮೇಲೆ ಅದನ್ನು ತೋರಿಸ್ತೀನಿ ಎಲ್ಲನೂ. ಸೊ ಏನು ನನಗೆ ಯೂಸ್ ಆಯಿತು ಈ ಮೈಕಿಂದ, ವಾವ್ ಪ್ರಾಡಕ್ಟ್ಸ್ ಎಷ್ಟೊಂದು ಸಿಕ್ತು ಏನು ಅಂತೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ನನ್ನ ಕಡೆಯಿಂದ ರಿವ್ಯೂ ಬಂದುಬಿಟ್ಟು ಬೋಯಾ ಮೈಕಿಗೆ 100% ಇದೆ.
ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಒಂದ್ಸರಿ ಕೇಳಿಸ್ಕೊಳ್ಳಿ, ನಾನು ಮೈಕ್ ವಿತೌಟ್ ಮೈಕ್ ಮಾತಾಡಿರೋದು ಇದೆ ವಿಡಿಯೋದಲ್ಲಿ, ಈಗ ಮೈಕ್ ಇಟ್ಕೊಂಡು ಮಾತಾಡ್ತಾ ಇರೋದು ಕೂಡ ಇದೆ. ನಿಮಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಅಂತಂದರೆ ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಕೋಬೋದು. ಅಂದರೆ ನನ್ನ ರಿವ್ಯೂ ಕೊಡ್ತಾ ಇದ್ದೀನಲ್ಲ, ಜೆನ್ಯೂನ್ ಆಗಿ ಕೊಡ್ತಾ ಇದ್ದೀನಿ. ಅದು ನನ್ನ ಫಸ್ಟ್ ಯೂಟ್ಯೂಬರ್, ನಾನು ತುಂಬ ಎಕ್ಸ್ಪೀರಿಯನ್ಸ್ ಯೂಟ್ಯೂಬರು ಅಲ್ಲ. ಸೊ ನಾನು ಈಗ ತಾನೇ ಬಂದಿರೋವಳು. ನನಗಿಷ್ಟ ಆಯಿತು, ನನಗೆ ತುಂಬ ಇಷ್ಟ ಆಯಿತು. ಯಾಕೋ ಏನು ಬರೋದಿಲ್ಲ, ಒಂಥರ ಲೌಡ್ ವಾಯ್ಸ್ ಥರ ಏನು ಬರೋದಿಲ್ಲ, ತುಂಬ ಚೆನ್ನಾಗಿದೆ. ಪರ್ಚೇಸ್ ಮಾಡ್ಕೊಳ್ಳೋರು ಪರ್ಚೇಸ್ ಮಾಡ್ಕೊಳ್ಳಿ. ಫ್ಲಿಪ್ಕಾರ್ಟಲ್ಲಿದೆ ಇದು. ನಾವು ಲಿಂಕ್ಸ್ ಎಲ್ಲ ಏನು ಹಾಕೋಕ್ಕಾಗಲ್ಲ, ಇನ್ನು ಮಾನಿಟೈಸೇಷನ್ ಆಗಿಲ್ಲ, ಎಂಥದ್ದು ಇಲ್ಲ. ಸೊ ಇನ್ನೂ ಹೊಸ್ದಾಗಿ ಬಂದಿರೋದಲ್ಲ, ಲಿಂಕ್ಸ್ ಏನು ಡಿಸ್ಕ್ರಿಪ್ಷನಲ್ಲಿ ಹಾಕೋಕ್ಕಾಗಲ್ಲ. ಸೊ ನೀವೇ ಹೋಗ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿ, ಬೋಯಾ M1 ಅಂತ. ಸೊ ಅದು ನಿಮಗೆ ಸಿಗುತ್ತೆ. ಇಲ್ಲ ಅಂದರೆ ಈ ಇಮೇಜ್ನ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಇಮೇಜ್ನ ಇಲ್ಲ ಅಂದರೆ ನಂದು ತಮ್ನೇಲಲ್ಲಿ ಕೊಟ್ಟಿದ್ದೀನಿ. ಆ ಇಮೇಜ್ನ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತಲ್ಲ, ಬೋಯಾ ಅಂತ ಹೊಡೆದ್ರೆ ಅದೇ ತೋರಿಸುತ್ತೆ ಯಾವ ಮೈಕ್ ಬೇಕು ಅಂತ. ಆಮೇಲೆ ಮೈಕ್ ತೊಗೊಳೋವಾಗ ಕೆಲವೊಂದು ಕಡಿಮೆ ರೇಟ್ ಕೂಡ ಇದೆ. ನೀವು ಆ ಕಡಿಮೆ ರೇಟ್ ಇದೆ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿದ್ರೆ ಮೋಸ್ಟ್ಲಿ ಅದೇನಾದರೂ ಬ್ಯಾಡ್ ಕ್ವಾಲಿಟಿಯಿಂದ ಏನಾದರೂ ಬರ್ಬೋದೇನೋ. ಸೊ ನೀವೇನು ಮಾಡಬೇಕು, ರಿವ್ಯೂಸ್ ನೋಡಿ, ಸ್ಟಾರ್ಸ್ ನೋಡಿ, ಎಷ್ಟು ರಿವ್ಯೂಸ್ ಕೊಟ್ಟಿದ್ದಾರೆ ಏನು. ನಾನು ಅದೇ ಥರನೇ ರಿವ್ಯೂಸ್ ನೋಡಿ 4.5 ಇರೋ ಪ್ರಾಡಕ್ಟನ್ನೇ ತೊಗೊಂಡಿದ್ದೀನಿ. ಇದರಲ್ಲಿ ಇನ್ನೂ ಕಡಿಮೆ ರೇಟ್ಗೂ ಇತ್ತು, 800ಗೂ ಇತ್ತು. 800ಗಿರೋದು ನಾನು ಹೋಗಲಿಲ್ಲ, ಯಾಕಂದರೆ ಆಲ್ರೆಡಿ 2 ಮೈಕ್ಗಳನ್ನ ತೊಗೊಂಡು ನಾನು ಅದನ್ನು ಚೆನ್ನಾಗಿ ವರ್ಕ್ ಮಾಡ್ತಾ ಇಲ್ಲ ಅಂತೇಳಿ ವಾಪಸ್ ಮಾಡಿದ್ದೀನಿ. ಅದು ಮ್ಯಾಕಲ್ಲಿ, ಇದರಲ್ಲ. ಸೊ ನಾನು ಏನು ಮಾಡಿದೆ ಅಂದರೆ, ಹೈ ಪ್ರೈಸ್ ಆದ್ರೂ ಪರವಾಗಿಲ್ಲ, ಚೆನ್ನಾಗಿರೋದೇ ತೊಗೊಳ್ಳೋಣ ಅಂತೇಳಿ ರಿವ್ಯೂ ಎಲ್ಲ ನೋಡಿಬಿಟ್ಟು ನಾನು ಈ ಮೈಕ್ನ ತೊಗೊಂಡಿದ್ದೀನಿ. ನನ್ನ ಕಡೆಯಿಂದ ಡಬಲ್ ಥಮ್ಸಪ್ ಇದೆ, ನೀವು ತೊಗೋಬೋದು. ಓಕೆನಾ? ತೊಗೊಂಡು ನೀವು ಏನಾದರೂ ವಿಡಿಯೋಸ್ ಅಪ್ಲೋಡ್ ಮಾಡಿ ನನಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡ್ಕೋಬೇಡಿ ಅಂತ ಹೇಳ್ತಾ ಇಲ್ಲ, ನನ್ನನ್ನು ಸಪೋರ್ಟ್ ಮಾಡಿ, ನಮ್ಮಂಥವ್ರನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ. ಆಮೇಲೆ ನೀವು ಯಾರಾದರೂ ನನಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಈ ಪ್ರಾಡಕ್ಟ್ನ ತೊಗೊಂಡಿರೋರು ಏನಾದರೂ ನೀವು ಅಕಸ್ಮಾತ್ ಯೂಟ್ಯೂಬಲ್ಲಿ ಯಾವುದೇ ಸಬ್ಸ್ಕ್ರೈಬ್ ಮಾಡಿರ್ತೀರಲ್ಲ ನನಗೆ, ಅಥವಾ ಕಮೆಂಟ್ ಮಾಡಿರ್ತೀರ, ಕಮೆಂಟ್ ಮಾಡಿರೋದ್ರಲ್ಲಿ ನನಗೆ ಗೊತ್ತಾಗುತ್ತೆ ಇಂಥವ್ರು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿದ್ದಾರೆ ಅಂತೇಳಿ. ನಾನು ನಿಮ್ಮ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ನಾವಿರೋದು ಏನಕ್ಕಪ್ಪ, ಒಬ್ಬರನ್ನೊಬ್ಬನ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ಸೊ ಎಲ್ಲ ತುಂಬ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ನ ಇರೋರನ್ನ ನಾವು ಅಂದರೆ ಸಪೋರ್ಟ್ ಮಾಡ್ತಾ ಇರ್ತೀವಿ. ಈಗ ತಾನೇ ನಾವು ಪುಟ್ಟ ಹೆಜ್ಜೆಗಳು ಇಟ್ಕೊಂಡು ಬಂದಿದ್ದೀವಲ್ಲ, ನಮ್ಮಂಥವ್ರನ್ನ ನಮಗೆ ನಾವೇ ಒಬ್ರಿಗೊಬ್ರು ಸಾಥ್ ಕೊಟ್ಕೊಂಡು ಸಪೋರ್ಟ್ ಮಾಡ್ಕೊಂಡಿದ್ರೆ ನಾವೂ ಬೆಳಿಬೋದು, ನಮ್ಮ ಜೊತೆಗೆ ನೀವು ಕೂಡ ಬೆಳಿಬೋದು. ಅದೇ ನನ್ನ ಆಸೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಶೇರ್ ಮಾಡಿ, ಲೈಕು ಮಾಡಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ, ಅದು ಓಕೆ. ನಾನು ಪದೇ ಹೇಳ್ತೀನಿ, ನಿಮ್ಗೆ ವಿಡಿಯೋ ಇಷ್ಟ ಆದರೂ ಕಮೆಂಟ್ ಮಾಡಿ, ಇಷ್ಟ ಇಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ಯಾಕಂದರೆ ನಾನು ಹೊಸಬ್ಳಲ್ವಾ, ಇನ್ನೂ ಏನಾದರೂ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ನಾನು ದಯವಿಟ್ಟು ಇಂಪ್ರೂವ್ ಮಾಡ್ಕೊಳ್ತೀನಿ. ನಿಮ್ಮ ಕಮೆಂಟ್ಸ್ನ ನಾನು ಪಾಸಿಟಿವ್ ಆಗೇ ತೊಗೊಳ್ತೀನಿ. ಯಾವುದೇ ಕಮೆಂಟ್ ಕೊಟ್ಟರು ಕೂಡ ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇ ನನ್ನ ವಿನಂತಿ. ಓಕೆ, ಥ್ಯಾಂಕ್ ಯು.